ನನ್ನ ಹೆಸರು ಲಕ್ಷ್ಮಿ ಅಂತ ಮಾತಾಡುದ್ರಿ. ನಿನ್ನೆ ಸಂಜೆ 5 ಗಂಟೆಕ್ರಿ ಮಳಿ ಬಂದ 5 ದಿವಸದ ಬಾಂತಿ ಮಳಿ ಬತ್ರಿ. 5 ಮಣಿ ಹಾರಿ 5 ದಿವಸದ ಬಾಂತಿ ಬಂದ್ ಇಲ್ಲಿ ಹೊರಗ್ ನಿಂತಿದ್ದಳ್ರಿ. ಹೊರಗ್ ನಿಂತಕಸ ಮತ್ತು ಬಾಳದ ಜೋರಿಲೆ ಮಳಿ ಬತ್ರಿ. ಬರಾನ ಪತ್ರಾಸ ಹಾರಿದ ಹುಡುಗಿನ ಹುಡ್ನ ತಗೊಂಡ ಹಿಂಗಾಸಿ ಬೇರೆ ಸೈಡ್ ಕಡೆ ಮನಿಗ್ ಓಡಿ ಹೋಗಿದಾಳ್ರಿ. ಆದ್ರ ಬಡವ್ರದ ನೋಡಕ್ ಆಗ್ಲಾರ ಬಟ್ಟಿಗೆ ಈಗ ಅವ್ರ ಹಾದಿ ಮ್ಯಾಗ ನಿಂತಿದಾರ್ರಿ. ಸರ್ಕಾರ ಏನಾರ ಒಂದ್ ಸ್ವಲ್ಪ ಸೌಲಭ್ಯ ಮಾಡ್ಬೇಕ್ರಿ ಅವ್ರಿಗೆ. ಹುಡಿ ಒಂದರ ಕೈಯ ಹಾರಿ ಹೋಗಿ ಮನೆ ಸೇರ್ತೀರಿ. ಸೇರುತ್ತಂದ್ರ ಅಂತ ಪೈಸ ತಗೊಂಡ್ ಹೋಗ್ಯಾಳ್ರು ಅಂತ ಹಿಂಗಾಗಿ ಪದರ ಹಾರದ ಹಿಂಗ್ ಬಿದ್ದಾವ್ರಿ. ನಿಮ್ಮ ಹೆಸರೇನ? ಅಪ್ಪನ ಸಿದ್ದಪ್ಪ ಹಿರ್ಕೊಡ್ರಿ. ನೀವು ಮಾತಾಡ್ರಿ. ಅಪ್ಪನ ಸಿದ್ದಪ್ಪ ಹಿರೇಕುಡಿ ನಮ್ಮ ರೈತ ಮುಖಂಡರ. ಈಗ ರಾಯಬಾಗ ತಾಲೂಕ ಈಗ ನಿಡಗುಂದಿ ಗ್ರಾಮದಲ್ಲಿ ಈಗ ಮಳಿ ಗಾಳಿದಿಂದ 5 ಗಂಟೆದಿಂದ ಮಳಿ ಗಾಳಿಗೆ ಪಾಪ ಹಡಿದ 5 ದಿವಸದ ಬಾಂತಿ ದಿವಸ ಪಾಪ ಏನಾಗೈತಿ, ಒಬ್ಬಾಕಿದಾಳು ಮಳಿ ಗಾಳಿ ಬಿಟ್ಟಕ್ಸಿಂದ ರೈತಂದ ಪತ್ರೆ ಹಾರಿ ಕ್ಷಂದ ನುಕ್ಸಾನ್ ಆಗೈತಿ. ಮನಿ ಎಲ್ಲ ಇವತ್ತು ಏನಾಗ್ಬೇಕಂತ ಬೀಜಾಗ ನಿಂತದಾರ. ಅವ್ರು ಬೀಜಾಗ ನಿಂತಾರು. ಕರ್ನಾಟಕ ಸರ್ಕಾರ ಏನಾರೇ ಒಂದು ರೈತರಿಗೆ ಪರಿಹಾರ ಕೊಡ್ಬೇಕು. ನಮ್ಗೆ ಏನ್ ಕಳೋದು ನಮ್ಮ ಜಿಲ್ಲಾ ಮುಖಂಡರು ಆಯ್ತು, ತಾಲೂಕು ಮುಖಂಡರು ಮಾಯಪ್ಪ ಲೋಕರೇ ನಮ್ಗೆಲ್ಲ ಹಿಂಗ್ ಸುದ್ದಿ ಆಗೋಣ. ನಮ್ಮ ರೈತ ಸಂಘಟನೆ ಮುಖಂಡರು ಬಂದ ಕ್ಷಣ ವಿಸಿಟ್ ಕೊಟ್ಟಿದ್ದೆವು. ಅದಕ್ಕಾಗಿ ಅವ್ರಿಗೆ ಏನಾರ ಗೊತ್ತು ಪರಿಹಾರ, ಕರ್ನಾಟಕ ಸರ್ಕಾರದಿಂದ ಏನಾರ ಗೊತ್ತು ಪರಿಹಾರ ಪಾಪ ಮಾಡ್ಬೇಕಂತ ನಮ್ದು ಒತ್ತಾಯ ಐತಿ. ಮತ್ತೆ ಏನಾರ ತಹಸೀಲ್ದಾರ್ ಮುಖಾಂತರ ಮತ್ತ ನಮ್ಮ DC ಸಾಹೇಬ್ರ ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರದಿಂದ ಈ ಬಾಣ್ತೇರಿಗೆ ಹೆಣ್ಣು ಮಕ್ಕಳಿಗೆ ಆಯ್ತು ಮತ್ತೆ ಈ ರೈತ ಕುಟುಂಬಕ್ಕೆ ಎಲ್ಲ ಪತ್ರೆ ಹಾರಿದಾವು. ಅದಕ್ಕಾಗಿ ನಾವೇನು ಕೇಳ್ಕೋದು, ಕರ್ನಾಟಕ ಸರ್ಕಾರದಿಂದ ಏನಾರೇ ಅವ್ರಿಗೆ ಹೆಲ್ಪ್ ಮಾಡ್ಸಂತ ಹೇಳುದು. ಈಗ ನಿಡಗುಂದಿ ಗ್ರಾಮದಾಗ 1 4-5 ಮನೆಗಳು ಹಿಂಗ ಹಾರಿದಾವ ಸುದ್ದಿ ಬಂದೈತಿ.